ಸಹಾಯಕ ಕೃಷಿ ಅಧಿಕಾರಿ ಮಂಜುನಾಥ್ ಅವರ ಮುಖಾಂತರ ಕೃಷಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆ ವತಿಯಿಂದ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜಗಳ ದರವನ್ನು ಶೇಕಡ 70% ಹೆಚ್ಚಿಗೆ ಮಾಡಿರುತ್ತಾರೆ. ಅದನ್ನು ಕಡಿತ ಮಾಡುವ ಕುರಿತು ಮನವಿ ಮಾಡಲಾಗಿದೆ. ಮುಂಗಾರು ಹಂಗಾಮಿನ ಬಿತ್ತನೆ ಬೀಜಗಳು ಆದ ಜೋಳ, ಹೆಸರು, ತೊಗರಿ ಬೆಳೆಗಳ ಕಡಿಮೆ ಮಾಡಿ ನಿಗದಿತ ದರ ಪ್ರಕಟಿಸಬೇಕು. ಬರ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಮಾಡದೆ ಭೀಕರ ಬರಗಾಲದಿಂದ ತತ್ತರಿಸಿರುವ ರೈತರಿಗೆ ಸಮಾನವಾಗಿ ಪರಿಹಾರ ವಿತರಿಸಬೇಕು. ಕೃಷಿ ಅಧ್ಯಯನ ಶಿಬಿರಗಳಿಗೆ ಆಸಕ್ತ ರೈತರನ್ನ ಆಯ್ಕೆ ಮಾಡಿ ಕಳುಹಿಸಬೇಕು. ಹೊಳಲ್ಕೆರೆ ತಾಲೂಕಿನ ಎಲ್ಲ ರಸಗೊಬ್ಬರ ಅಂಗಡಿಯಲ್ಲಿ ರೈತರಿಗೆ ಕಾಣುವಂತೆ ಬಿತ್ತನೆ ಬೀಜ ಗೊಬ್ಬರಗಳನ್ನು ದರ ಪ್ರಕಟಿಸಬೇಕು. ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಅಂಗಡಿಗಳ ಪರವಾನಗಿ ರದ್ದು ಮಾಡಬೇಕು. ಅಕ್ರಮವಾಗಿ ರಸಗೊಬ್ಬರವನ್ನು ದಾಸ್ತಾನು ಮಾಡಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಬೆಳೆ ವಿಮೆಗೆ ನೋಂದಾಯಿಸಿದ ರೈತರ ದಾಖಲೆಯನ್ನು ಸ್ಪಷ್ಟವಾಗಿ ದಾಖಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ದರ ಪತ್ರಗಳ ಪ್ರಕಟಣೆ ನಾನು ಇವತ್ತೇ ಮಾಡ್ತೀನಿ. ಬೆಳೆ ವಿಮೆ ಮಾತ್ರ ಸರ್ ಏನಾಗಿದೆ ಇನ್ನೂ ಕೂಡ ಬಿಲ್ಡಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಬಟ್ ನೀವು ಸಾಲ್ವ್ ಮಾಡೋಕ್ಕಾಗ್ತದೆ. ನೀವು ಮತ್ತು ಕಂದಾಯ ಇಲಾಖೆ ಜೊತೆಗೆ ಸೇರಿಬಿಟ್ಟು ಯಾವ ರೀತಿ ತೊಂದರೆ ಆಗ ಮಾಡಬೇಕು. ಯಾಕಂದರೆ ಇನ್ಶೂರೆನ್ಸ್ ಮಾಡಿಸೋ ಟೈಮ್ನಲ್ಲಿ ಎಲ್ಲ ದಾಖಲೆ ಕರೆಕ್ಟಾಗಿ ಕೊಟ್ಟರೆ ಮಾಡಿರ್ತೀವಿ. ಈಗ ಪರಿಹಾರ ವಿತರಣೆ ಮಾಡೋದು ಆಲ್ರೆಡಿ ಬೆಳೆ ವಿಮೆ ಸಂಬಂಧಪಟ್ಟಂಗೆ 90-95 ಭಾಗ ಜನಗಳಿಗೆ ಬಿದ್ದಿದೆ. ಇನ್ನು ನಮ್ಮ ತಾಲೂಕಲ್ಲಿ 2 ಪಂಚಾಯತಿ, ಒಂದು 11 ಪಂಚಾಯತಿ ಮತ್ತು ಚಿಕ್ಕಮಂಗ್ಳೂರು ಪಂಚಾಯತಿಯಲ್ಲಿ ಈ ವಾರದಲ್ಲಿ ಬರೋ ವಾರದಲ್ಲಿ ಆಗ್ತಿದ್ದಾರೆ ಅಂತ ಮೊನ್ನೆ ನಾವು ಟ್ರೈನಿಂಗಲ್ಲಿ ಕೂಡ ಮಾತಾಡಿದ್ದು. ಅದು ಬರುತ್ತೆ. ಇನ್ನು 4-5% ಬರಲಿಲ್ಲ ಏನಿರ್ತಲ್ಲ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗಿರ್ತವೆ. ಆ ಅಕೌಂಟ್ ಈಗೇನಾಗುತ್ತೆ, ಆಸ್ತಿ ಮಾರಾಟ ಆಗಿರುತ್ತೆ, ನಿಮ್ಮಿಂದ ನಮಗೆ ಬಂದಿರುತ್ತೆ. ಸೊ ಅವಾಗ ಏನಾಗುತ್ತೆ, ಬೆಳೆ ಸರ್ವೆ ಮಾಡಬೇಕಾದ್ರೆ ನಿಮ್ಮ ಹೆಸರಲ್ಲಿ ಜೋಳ ಅಂತ ಇರುತ್ತೆ. ಆವಾಗ ನನಗೆ ಅದು ಟ್ರಾನ್ಸ್ಫರ್ ಆದರೆ ನಿಮ್ಮ ಹೆಸರಲ್ಲಿ ಏನೂ ಇರೋಲ್ಲ. ಅವಾಗ ನಿಮಗೆ ಬರೋಲ್ಲ. ಅದು ಆ ಥರ ಕೂಡ ಕೆಲವೊಂದೊಂದು ಬಂದಿದೆ. 100 ಡಾಟ್ ಅಕೌಂಟ್ ಅಂತ ಬರ್ತಾಯಿದೆ. ಈ ಥರ ಎಲ್ಲ ಬರ್ತಾಯಿದೆ. ಅವನ್ನೆಲ್ಲ ಕಾಲಕ್ರಮಣ ಕೆಲವರಿಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಆಧಾರ್ ಕಾರ್ಡ್. ಅದ್ರ ಕಾರಣದಿಂದನೂ ಪ್ರಾಬ್ಲಮ್ ಆಗ್ತಿರೋದು. ಅವು ಕೂಡ ಒಂದು 38 ನಮಗೆ ಬಂದಿದ್ದು, ಅವನು ಕ್ಲಿಯರ್ ಮಾಡಿಸಿದ್ದೀವಿ. ನಾವು ಕಾಲಕ್ರಮಣ ಎಲ್ಲ ಕ್ಲಿಯರ್ ಮಾಡಿಸ್ತೀವಿ, ಸಮಸ್ಯೆ ಆಗುತ್ತೆ. ಪ್ರಾಬ್ಲಮ್ ಆಗಿದೆ ಸರ್. ಏನು ಬರ ಪರಿಹಾರ ಒಂದು ನಮ್ಮದು ಇನ್ಶೂರೆನ್ಸ್ ಬರ ಪರಿಹಾರ PM ಕಿಸಾನ್ ಬರ್ತಿದೆಯಲ್ಲ, ಚೆಕ್ ಮಾಡಿಸ್ಕೊ. ಸೆಂಟ್ರಲ್ ಸ್ಟೇಟಲ್ಲಿ ಇರ್ತದಲ್ಲ, ಏನಾಗಿದೆ ಚೆಕ್ ಮಾಡಿಸ್ಬೇಕು. ಇಲ್ಲಿ ಅಲ್ಲ, ಏನಾಗಿದೆ ಅಂದರೆ ನಾವು ದಾಖಲೆ ಕೊಟ್ಟಾಗ ನಮ್ಮದು ಅಕೌಂಟ್ ಇರ್ತದಲ್ಲ, ಅದು ಸರಿ ರನ್ನಿಂಗಲ್ಲಿ ಇರಲ್ಲ. ಅಕೌಂಟ್ ಹೋಲ್ಡಿಂಗ್ ಆಗಿರುತ್ತೆ, ಏನೇನು ಆಗಿರ್ತದೆ ಅದನ್ನು ಸರಿ ಮಾಡ್ಕೊಳ್ಳಿ. ಅದು ಯಾಕೆಂದರೆ ಎಷ್ಟು 11 ಲಕ್ಷ ಕೋಟಿ ರೈತರು ಇರೋದ್ರಿಂದ ಅದು ಒಂದು ಸೆಂಟ್ರಲ್ ಸಿಸ್ಟಮ್ ಇರುತ್ತೆ. ನಾವು ಒಬ್ಬೊಬ್ರು ಏನಾಗಿದೆ ಅಂದರೆ ನಾವು ಚೆಕ್ ಮಾಡಿ ನೋಡ್ಬೇಕಾಗ್ತದೆ. ಕಂಪ್ಯೂಟರಲ್ಲಿ ಚೆಕ್ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪಟ್ಟಣದ ಎಲ್ಲ ಫರ್ಟಿಲೈಸರ್ಸ್ ಅಂಗಡಿಗಳ ಮುಂಭಾಗದಲ್ಲಿ ರಸಗೊಬ್ಬರ ನಿಗದಿತ ದರ ಪ್ರಕಟಿಸುವುದು. ಖಾಸಗಿ ಫರ್ಟಿಲೈಸರ್ಸ್ಗಳು ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡಿದರೆ ಅಂಗಡಿ ಲೈಸೆನ್ಸ್ ರದ್ದುಪಡಿಸಬೇಕು. ಹೊಳಲ್ಕೆರೆ ತಾಲೂಕಿನ ರಸಗೊಬ್ಬರ ಅಂಗಡಿ ಮಾಲೀಕರು ಕಡ್ಡಾಯವಾಗಿ ರೈತರಿಗೆ ಕಾಣುವಂತೆ ದರಪಟ್ಟಿ ಪ್ರಕಟಿಸಬೇಕು. ನಿಗದಿತ ದರಕ್ಕಿಂತ ಹೆಚ್ಚಿನ ದರಕ್ಕೆ ಮಾರುವುದು, ಬಿಲ್ಲು ನೀಡದಿರುವುದು ಅಂತಹ ಅಂಗಡಿಗಳ ಲೈಸೆನ್ಸ್ ರದ್ದುಪಡಿಸಬೇಕು. ಅಕ್ರಮವಾಗಿ ರಸಗೊಬ್ಬರಗಳ ದಾಸ್ತಾನು ಮಾಡಿ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡುವವರ ಪರವಾನಗಿ ರದ್ದು ಮಾಡಬೇಕು. ಎಲ್ಲ ಥರದ ದಾಖಲೆಗಳನ್ನು ಪರಿಶೀಲಿಸಿ ಬೆಳೆ ವಿಮೆಗೆ ಮುಂದಿನ ದಿನದಲ್ಲಿ ಬರ್ತಕ್ಕಂಥ ಒಂದು ಉದ್ದೇಶವನ್ನು ಬೆಳೆ ವಿಮೆಗೆ ನೋಂದಾಯಿಸುವಂತೆ ಸ್ಪಷ್ಟವಾಗಿ ದಾಖಲೆ ಮಾಡೋದು. ಇನ್ನೊಂದು ಸಹಾಯಕ ಕೃಷಿ ನಿರ್ದೇಶಕ ಕೃಷಿ ಇಲಾಖೆ ಇವ್ರ ಮುಖಾಂತರ ಕೃಷಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವ್ರಿಗೊಂದು ಮನವಿ. ಮುಂಗಾರು ಹಂಗಾಮಿನ ಬಿತ್ತನೆ ಬೀಜಗಳ ದರಗಳನ್ನು ರಾಜ್ಯ ಸರ್ಕಾರ ಶೇಕಡ 70% ಏರಿಕೆ ಮಾಡಿರುವ ಕುರಿತಾಗಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2023ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿ ಬೆಳೆ ನಷ್ಟವಾಗಿದೆ. ಪ್ರಸಕ್ತ ಸಾಲಿನಲ್ಲಿ ರಾಜ್ಯಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು, ರಾಜ್ಯ ಸರ್ಕಾರ ಮುಂಗಾರು ಹಂಗಾಮಿನ ಕೆಲವು ಬಿತ್ತನೆ ಬೀಜಗಳಾದ ಜೋಳ, ತೊಗರಿ, ಹೆಸರಿನ ದರಗಳನ್ನು ಶೇಕಡ 70% ಏರಿಕೆ ಮಾಡಿದ್ದು ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಈ ಕೆಳಕಂಡಂತೆ ನಮ್ಮ ಬೇಡಿಕೆಗಳಿವೆ. ಒಂದೇನು, ಮುಂಗಾರು ಹಂಗಾಮಿನ ಬೀಜಗಳಾದ ಜೋಳ, ತೊಗರಿ, ರಾಗಿ, ಹೆಸರು ಬೆಳೆಗಳ ನಿಗದಿತ ದರ ಪ್ರಕಟಿಸುವುದು. ಬರ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಮಾಡದೆ ಭೀಕರ ಬರಗಾಲ ತತ್ತರಿಸಿದ ಎಲ್ಲ ರೈತರಿಗೂ ಸಮಾನವಾಗಿ ಪರಿಹಾರ ವಿತರಿಸುವುದು. 3ನೇದು, ಕೃಷಿ ಅಧ್ಯಯನ ಶಿಬಿರಗಳಿಗೆ ಆಸಕ್ತ ರೈತರನ್ನು ಆಯ್ಕೆ ಮಾಡಿ ತರಬೇತಿ ನೀಡುವುದು. ಈ ಮೂಲಕ ನಾವು ನಮ್ಮ ಕೃಷಿ ನಿರ್ದೇಶಕರಿಗೆ ಮನವಿ ಮಾಡುತ್ತಾರೆ.